ಸರ್ ಈ ಮೆಣಸಿನ ಗಿಡ ನಿಮ್ದ ಅಲ್ಲ? ಹ್ಞೂ ರೀ, ನಾವೇ ಹಚ್ಚಿರೋದಲ್ಲ, ಅದು ಇದೇ ಪ್ಲಾಟ್. ಅಡಿಕೆ ನಿಮ್ದ? ಹಾಂ. ಎಷ್ಟು ವರ್ಷದ್ರಿ ಅಡಿಕೆ ಬೆಳೆ ಇದು? ಇದು ಅಡಿಕೆ ಬೆಳೆ ಈಗ 1 ವರ್ಷದ ಮೇಲೆ 4 ತಿಂಗಳು ಈಗ. 1 ವರ್ಷ 4 ತಿಂಗಳು. ಹಾಂ. ಇದ್ರಲ್ಲಿ ಶುಂಠಿ ಹಾಕಿದ್ರ ಹಿಂದೆ? ಹಾಂ, ಶುಂಠಿ ಹಾಕಿದ್ವಿ ಹಿಂದೆ. ಶುಂಠಿ ಹಾಕಿ ಮಾಡಿದ್ರಿ. ಹಾಂ. ಇದಕ್ಕೆ ಗ್ರೀನ್ ಪ್ಯಾಂಟ್ ಮಾಡ್ತಾ ಇದ್ದೀರಾ ಅಥವಾ ಹೆಂಗೆ ಈಗ? ನಾವು ರಾಸಾಯನಿಕ ಒಂದೇ ಒಂದು ಟೈಮು ಹಾಂ. ಇದಕ್ಕೆ ಎಷ್ಟು 1.5 ಚೀಲ ಕೊಟ್ಟಿದ್ವಿ. ಎಷ್ಟು ಎಕರೆ ಮಧ್ಯೆ? ಇದು ಒಟ್ಟು 3 ಎಕರೆಗೂ. 3 ಎಕರೆ ಮಧ್ಯೆ 1.5 ಚೀಲ. ಹಾಂ. ಅಷ್ಟು ಬಿಟ್ರೆ ಮತ್ತೇನು ಹಾಕಿಲ್ಲ? ಬಿಟ್ರೆ ಮತ್ತೆ ಇದುವರೆಗೆ ರಾಸಾಯನಿಕ ಅನ್ನೋದು ಏನು ಬಳಸಿಲ್ಲ. ಮೆಣಸಿ ಗಿಡಕ್ಕೂ ಊಟ ಬಳಸಿಲ್ಲ? ಎಂಥದೂ ಇಲ್ಲ. ಅಡಿಕೆ ಗಿಡಕ್ಕಂತೂ ಊಟ ಇಲ್ಲ? ಅಡಿಕೆ ಗಿಡಕ್ಕಂತೂ ಟೋಟಲಿ ಇಲ್ಲೇ ಇಲ್ಲ. ಊಟ ಗ್ರೀನ್ ಪ್ಯಾಂಟ್ ಬಳಸ್ತಾ ಇದ್ರಿ. ಹಾಂ. ಸರ್ ಈಗಿನ ದಿವಸದಲ್ಲೇ ಅಂದಾಜು ಈಗ ಹೆವಿ ಮಳೆ ಆಗ್ತೈತೆ ನಿಮ್ಮ ಭಾಗದಲ್ಲೇ. ಹಾಂ. ಈ ಮಲೆನಾಡಂತೂ ಹೆವಿ ಮಳೆ ಇದೆ ಈಗ, ಹೌದಾ? ಈಗ ಹೊಲ್ದಾಗ ಹೋಗಕ್ಕೆ ಆಗ್ತಿಲ್ಲ ನನಗೆ, ಅದಕ್ಕೆ ವಿಡಿಯೋ ಇಲ್ಲಿಂದ ಮಾಡಕತ್ತೀನಿ. ಯಾವ ತಳಿ ಸರ್ ಇದು? ಇದು ಅದು ಕಪ್ಪರ್ತದಲ್ಲ ಕಾಯಿ? ಹಾಂ, ಸ್ವಲ್ಪ ಬ್ಲಾಕ್ ಐತೆ. ಇದು ಅದು ಯಾವುದು ಸುಪ್ರೀಂ ಅಂತ ಹೇಳಿದ್ರು. ಸುಪ್ರೀಂ ಅಂತನಾ? ಹಾಂ. ಎಷ್ಟು ದಿನದ ಇದು? ಇದು 2 ತಿಂಗಳ ಮೇಲೆ. ಹಾಂ. ಇವತ್ತು 8 ತಾರೀಕು ಅಲ್ಲ, 7. ಹಾಂ. 7 ಎಷ್ಟು ಇವತ್ತು? 5 6 ಇವತ್ತು 6. ಹಾಂ, 6 ದಿವಸ ಆಗೈತೆ ಅಷ್ಟು. 7 ದಿವಸ ಆಗೈತೆ. ಎಷ್ಟು? 2 ತಿಂಗಳು 7 ದಿವಸ? 2 ತಿಂಗಳ ಮೇಲೆ 7 ದಿವಸ ಆಗೈತೆ. ಓಕೆ. ಒಟ್ಟು ಇಲ್ಲಿ ತನಕ ಯಾವುದೋ ರಾಸಾಯನಿಕಗಳ ಸ್ಪ್ರೇ ಆಗಲಿ ನೆಲಕ್ಕಾಗಲಿ ಇಲ್ಲ, ಯಾವುದನ್ನು ಬಳಸಿಲ್ಲ? ಒಂದೇ ಒಂದು ಏನು ತಂದಿಲ್ಲ ನಾವು ಇದು. ಸರ್ ಈಗ ಭಾಳ ಜನ ರೈತರಿಗೆ ಅನುಮಾನ ಏನಂದ್ರೆ ಸಂಪೂರ್ಣ ರಾಸಾಯನಿಕ ಬಿಟ್ಟು ಬೆಳೆಕಾಗಲ್ಲ ತರಕಾರಿನ ಅಂತಾರೆ. ಅದು ಸುಳ್ಳದು. ನಿಮ್ದು ನೋಡಿದ್ರೆ ಸುತ್ತಮುತ್ತ ಇರುವಂಥ ಶೀತದ ನೆಲ ಇದೆ, ನಾನು ಕೆಳಗೆ ಹೋಗಕ್ಕೆ ಆಗ್ತಿಲ್ಲ ಈಗ ಅಲ್ಲಿ, ಅಷ್ಟೊಂದು ಪರಿಸ್ಥಿತಿ ಗಂಭೀರ ಇರೋಂಥದ್ದು. ಎರೆನೆಲ. ಇಂಥ ಸಂದರ್ಭದಲ್ಲಿ ಇಷ್ಟು ಅದ್ಭುತವಾಗಿ ಬೆಳೆ ಬಂದತ್ತಲ್ಲ. ಈಗ ಭಾಳ ಜನರು ರೈತರ ತಪ್ಪು ಕಲ್ಪನೆ ಏನಂದ್ರೆ ರಾಸಾಯನಿಕ ಬಿಟ್ಟರೆ ಒಮ್ಮೆಗೆ ಬೆಳೆಯಲ್ಲ. ಅದು ಸುಳ್ಳದು. ಹಾಂ. ಏನಪ್ಪಾ ಅಂದ್ರೆ ಟೈಮ್ ಸರಿಯಾಗಿ ಶ್ರದ್ಧೆ ಬೇಕು, ಟೈಮ್ ಸರಿಯಾಗಿ ಕೆಲಸ ಮಾಡಬೇಕು. ಎಸ್ ಅದನ್ನು ಕೊಡ್ಬೇಕಾಗಿ ಡೋಸನ್ನು ಕೊಡಬೇಕು. ಪ್ಲಸ್ ಅದ್ರ ಜೊತೆಗೆ ಮಾರ್ಗದರ್ಶನ ಬೇಕು. ಅಂದ್ರೆ ಯಾವುದನ್ನ ಯಾವ ಟೈಮಿಗೆ ಕೊಡಬೇಕು ಏನು ಅನ್ನೋದು. ಸರ್ ಇದ್ರ ಜೊತೆಗೆ ಮುಟ್ರಿಕೆ, ತ್ರಿಪ್ಸು, ಮೈಟ್ಸ್ ಈ ಥರ ಸಮಸ್ಯೆಗಳು ಬರ್ತಾವಲ್ಲ, ಅದಕ್ಕೆ ಗ್ರೀನ್ ಪ್ಯಾಂಟಲ್ಲೇ ಪರಿಹಾರ ಮಾಡಿದ್ರು ಅಥವಾ ರಾಸಾಯನಿಕಗಳು ಬಳಕೆ ಮಾಡಿದ್ರು? ರಾಸಾಯನಿಕ ಇದುವರೆಗೂ ಟೋಟಲಿ ನಾವು ತಂದೇ ಇಲ್ಲ. ಇದಕ್ಕಾಗಿ ಅಂತ ಯಾವ್ದು ರಾಸಾಯನಿಕ ಬಳಕೆ ಮಾಡಿಲ್ಲ. ಮುಟ್ರಿಕೆ ರೋಗ ಅಂತ ಏನು ಬಂದಿಲ್ಲ. ನೀವು ಅಡ್ವಾನ್ಸ್ ಆಗಿ ಬಳಕೆ ಮಾಡೋದ್ರಿಂದ ನಿಮಗೆ ಒಟ್ಟು ನಾ ಏನು ಫಸ್ಟ್ ಹೇಳಿರ್ತೀನಿ ಆ ಪ್ರಕಾರ ಮಾಡ್ತಾ ಇರೋದ್ರಿಂದ ಆ ಸಮಸ್ಯೆ ಒಟ್ಟೆ ಕಾಡಿಲ್ಲ. ಸರ್ ಈಗ ಏನಾದ್ರು ಕಾಯಿ ಹರಿದಿದ್ರೆ? ಕಾಯಿ ಈಗಾಗಲೇ ಒಂದು ಹೆಚ್ಚು ಕಮ್ಮಿ ಒಂದು 6-7 kg ಅಷ್ಟು ಹರಿದಿವೆ. ಕಾಯಿ ಈಗ ಸ್ಟಾರ್ಟ್ ಆಗೈತಿ. ಇನ್ನು ಮೇಲೆ ಜೋರ ಜಾಸ್ತಿ ಆಗ್ತೈತಿ. ಸರ್ ಈಗ ಭಾಳ ಜನರು ಶೀತಕ್ಕೆ ಗಿಡಗಳು ಸಾಯ್ಬೇಕಾಗಿತ್ತು ನಿಮ್ದು ಇಷ್ಟೊತ್ತಿ ನೋಡಿದ್ರೆ. ಯಾಕಂದ್ರೆ ನೀರು ಮಧ್ಯೆ ನಿಲ್ಲುವಂಥ ಪೊಸಿಷನ್ ಇದೆ ಇದು. ಅಂದ್ರೆ ಕಾನಿ ಏನು ಮಾಡಿದಿರಲ್ಲ ನೀವು, ಆ ಜಾಗದಲ್ಲಿ ನಿಲ್ಲುತ್ತೆ. ಈ ಶೀತ ಆದರೆ ಗಿಡ ತಡೆಯಲ್ಲ. ಪ್ಲಸ್ ಈ ಮಲೆನಾಡು ಅದು ಸುತ್ತಮುತ್ತ ಪೂರ್ತಿ ಅಡಿಕೆ ಏರಿಯಾ ನಿಮ್ದಿಲ್ಲಿ, ಸುತ್ತ ಅಡಿಕೆ ತೋಟ. ಹೌದ್ರ? ಇಲ್ಲೂ ಅಡಿಕೆ ತೋಟ, ಗಾಳಿ ಬರಲ್ಲ ಬರೇ. ಅಂಥ ಜಾಗದಲ್ಲೇ ನೀವು ಈ ಒಂದು ಇದನ್ನ ಬೆಳೆ ಹಾಕ್ಕೊಂಡು ಇಷ್ಟು ಅನುಭವ ತಗೊಂಡು ಇದರಲ್ಲಿ ಅದು ಈ ವರ್ಷ ಫಸ್ಟ್ ಅಲ್ರಿ ನೀವು? ವರ್ಷ ಮಾಡ್ತಿದ್ರ? ಇಲ್ಲ, ಯಾವಾಗ ತರಕಾರಿ ಮಾಡಿಲ್ಲ. ತರಕಾರಿ ಅಂತ ಮಾಡಿರೋದು ನಮ್ಮ ಅನುಭವದ ಇದೇ ಫಸ್ಟ್. ಆದರೂ ಭಾಳ ಅದ್ಭುತ ಬಂದದ ಸರ್. ಏನು ನಿರೀಕ್ಷೆ ಮಾಡಾಕತ್ತೀರಿ ಈಗ ಇದನ್ನ ಬೆಳೆ ಎಷ್ಟು ಬರ್ಬೋದು ಏನಂತಂದ್ರೆ? ಬೆಳೆ ಹೆಂಗೆ ಅಂತಂದ್ರೆ ನಾವು ಇಷ್ಟ್ರ ಮೇಲೆ ಹರಿಯೋದು ಎಷ್ಟು ಬರ್ತದೆ ಅಂತ ನಮಗೆ ಅನುಭವ ಇಲ್ಲದೆ ಗೊತ್ತಾಗಲ್ಲ. ಆದ್ರೆ ಈಗಂತೂ ಖುಷಿ ಐತೆ ಸರ್ ನಿಮಗೆ? ಖಂಡಿತ ಖುಷಿ ಐತಲ್ಲ? ಭಾಳ ಚೆನ್ನಾಗಿ ಬರತ್ರಿ ಕಾಯಿ, ಒಳ್ಳೆ ಶೈನಿಂಗ್ ಇದೆ. ನಮಗೂ ತಿನ್ನಕ್ಕೆ ಕೊಡ್ಬೇಕು ಆಮೇಲೆ. ಅಯ್ಯೋ ಕೊಡೋಣ ಸರ್, ಈಗ ಒಂದು ಕವರ್ ತರಲಿಲ್ಲ. ಇರ್ಲಿ ಈಗ ಬೇಕಂತಲ್ಲ, ಒಟ್ಟು ಆಗಲ್ಲ. ಅಯ್ಯೋ ನಿಮಗೆ ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋದ್ರಿಂದ. ಯಾಕಂದ್ರೆ ಇವತ್ತು ನಾವು ತೋಟಗಳಲ್ಲೇ ಹೋದ್ರೆ ಭಾಳ ಕಡೆ ರೈತರ ಪರಿಸ್ಥಿತಿ ಏನಂದ್ರೆ ರಾಸಾಯನಿಕ ಹಾಕದೆ ಬೆಳೆಕ ಆಗಲ್ಲ ಅಂತಾರೆ. ಸರ್ ಇದ್ರ ಜೊತೆಗೆ ಅಡಿಕೆಗೆ ನನಗೆ ನೀವು ಭೇಟಿ ಆಗೋದಕ್ಕಿಂತ ಮೊದಲು ಅಡಿಕೆ ಮೈಟ್ಸ್ ಬಂದದ್ದು ಕಾಡಿದ್ದಲ್ಲ ಇದು ಸ್ಟಾರ್ಟಿಂಗ್ ಅಲ್ಲಿ? ಕೆಂಪೆಲ್ಲ ಆಗೈತಲ್ಲ ಇದು? ಅಂದ್ರೆ ನಾ ಬರೋದಕ್ಕಿಂತ ಮೊದಲು. ಆಮೇಲೆ ನಮ್ಮ ಹತ್ರ ಸಿಕ್ಕಾದ್ಮೇಲೆ ಅದಕ್ಕೆ ಯಾವುದೇ ರೀತಿ ರಾಸಾಯನಿಕ ಇದಕ್ಕೂ ಬಳಕೆ ಮಾಡಿಲ್ಲ ನೀವು? ಅಂದ್ರೆ ಶುಂಠಿ ಕೊಟ್ಟಿದ್ರಲ್ಲ, ಏನಪ್ಪಾ ಅಂದ್ರೆ ಕೆಂಪು ಇದು ಹುಳ ಬರ್ತದಲ್ಲ, ಅದೇ ರೆಡ್ ಮೈಟ್ಸ್. ಅವಾಗ ಅದು ನಾನ್ ಬರ್ಲಿಕ್ಕಿಂತ ಮೊದಲು ನಾ ಸಿಕ್ಕಾದ್ಮೇಲೆ ಇದರಲ್ಲೇ ಮಾಡಾಕತ್ತೀರಿ. ಹಂಗಾಗಿ ಗಿಡಗಳು ಈಗ ಸುಧಾರಿಸ್ಕೊಳಕತ್ತಾವ. ಏನು ತೊಂದರೆ ಇಲ್ಲ, ಅದನ್ನು ನೋಡೋಣ. ಈಗ ಇಲ್ಲಿ ಬದನೆ ಗಿಡನೂ ಬೇರೆ ಹಾಕಿದ್ರಲ್ಲ ನೀವು? ಬದನೆಕಾಯಿನೂ ಐತೆ ಆ ಕಡೆ. ಎಷ್ಟು ಎಕರೆ ಐತೆ ಸರ್ ಅದು? ಹೆಚ್ಚು ಕಡಿಮೆ ಅಂತಂದ್ರೆ ಸರ್ ಭಾಳ ಅದ್ಭುತ ಐತ್ರಿ ಗಿಡ. ಮೆಣಸಿನ ಗಿಡ ಅಂತೂ ಭಾಳ ಖುಷಿ ಆಗುತ್ತೆ ನೋಡಿದ್ರೆ.